ಹನುಮಂತನಿಗೆ ವಯಸ್ಸಾದ್ರೂ ಕೂಡ ಅವನವರು ಅಂತ ಅವನ ಜೊತೆ ಯಾರೂ ಇಲ್ಲದ ಕಾರಣ ಅವನು ಯಾವಾಗ್ಲೂ ಒಂಥರಾನೇ ಕೂತಿದ್ದ. ಅವನ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಒಬ್ರು ಅಜ್ಜಿ ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಆದ್ರೆ ಸ್ವಲ್ಪ ದಿನಗಳ ನಂತರ ಅವರು ಕೂಡ ತೀರ್ಕೊಂಡ್ಬಿಟ್ಟಿದ್ರು. ಇದರಿಂದ ಅವನ ಒಳಗೆ ತುಂಬಾನೇ ದುಃಖಗಳು ತುಂಬಿಕೊಂಡಿತ್ತು. ದೇವ್ರೇ, ನಾನು ಹುಟ್ಟಿದೀನಿ ಅಂದ್ರೆ ನನಗೆ ಅಪ್ಪ ಅಮ್ಮ ಅಂತ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ ಈ ಲೋಕದಲ್ಲಿ. ನಾನು ಬೆಳೀತಾ ಇರುವಾಗ ಅವರು ಕೂಡ ನನ್ನಿಂದ ದೂರ ಆಗ್ಬಿಟ್ಟಿದ್ದಾರೆ. ನನ್ ಮೇಲೆ ಪ್ರೀತಿ ತೋರಿಸುವ ಅಜ್ಜಿ ಕೂಡ ಇವಾಗ ನನ್ನಿಂದ ದೂರ ಆಗಿದ್ದಾರೆ. ಎಲ್ಲ ಆದ್ರೂ ಕೂಡ ನಿನಗೆ ನನ್ ಮೇಲೆ ಕರುಣೆನೇ ಇಲ್ವಾ ದೇವ್ರೇ? ಈ ಒಬ್ಬಂಟಿ ಜೀವನವನ್ನು ನನ್ನಿಂದ ನಡೆಸಲು ಸಾಧ್ಯ ಆಗ್ತಾ ಇಲ್ಲ. ಸಂಜೆ ಒಳಗೆ ನನಗೇನಾದ್ರೂ ಒಂದು ದಾರಿ ತೋರಿಸು. ಇಲ್ಲದಿದ್ರೆ ಸಂಜೆ ಒಳಗೆ ನಾನು ಸತ್ತು ನಿನ್ನ ಹತ್ರ ಬಂದು ನಿನ್ನ ಪ್ರಶ್ನೆ ಕೇಳ್ತೀನಿ. ನಾನು ನಿಮ್ನ ಎದುರಿಸ್ತಾ ಇಲ್ಲ. ಇದು ನನ್ನ ಕಷ್ಟ, ನನ್ನ ಅರ್ಥ ಮಾಡ್ಕೊಳ್ಳಿದೇವ್ರೆ. ಹೀಗೆ ತನ್ನ ಕಷ್ಟವನ್ನು ದೇವರ ಬಳಿ ಹೇಳ್ಕೊಂಡು ಸಮಾಧಾನಕ್ಕೋಸ್ಕರ ಊರೊಳಗೆ ಹೋದ. ಹೀಗೆ ಊರೊಳಗೆ ಹೋಗ್ತಾ ಹೋಗ್ತಾ ಅವನು ಪಾರ್ವತಿಯಮ್ಮನನ್ನು ನೋಡಿದ. ಪಾರ್ವತಿಯಮ್ಮ, ಈ ಊರೊಳಗೆ ನನ್ನ ಮನುಷ್ಯ ಅಂತ ನೋಡೋದು ನನಗೆ ಗೊತ್ತಿರುವ ಹಾಗೆ ನೀವೊಬ್ರೇ. ನನ್ನ ಚೀ ತೂ ಅಂತ ಹೇಳ್ತಾರೆ ಹೊರತು ನನ್ನ ಒಬ್ಬ ಮನುಷ್ಯನಾಗಿ ನೋಡೋದಿಲ್ಲ ನಿಮ್ನ ಬಿಟ್ರೆ. ಯಾಕೋ ಹಾಗೆ ಹೇಳ್ತಾ ಇದ್ದೀಯಾ? ನೀನು ಚಿಕ್ಕವನಾಗಿ ಇದ್ದಾಗನೇ ನಿನ್ ತಂದೆ ತಾಯಿನ ಕಳ್ಕೊಂಡೆ. ಇವಾಗ ಇಷ್ಟು ದೊಡ್ಡದಾಗಿ ನೀನು ಬೆಳೆದು ನಿಂತಿದೀಯಾ ಅಂದ್ರೆ ಯಾರೋ ನಿನ್ಗೆ ಸಹಾಯ ಮಾಡದೇನಾ ನೀನು ಇಷ್ಟು ದೊಡ್ಡವನಾಗಿ ಬೆಳೆದು ನಿಂತಿದೀಯಾ? ನಾವು ನಡೆದುಕೊಂಡು ಬಂದ ದಾರಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡ್ಬೇಕು ಕಣೋ. ಇಲ್ಲ, ನಾನು ನಿಜಾನೇ ಹೇಳೋದು. ಹಾಗಾದ್ರೆ ಈ ಊರಿನ ಜನರನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಅಂತ ನಾನ್ ನಿನ್ಗೆ ಪರಿವರ್ತನೆ ಮಾಡ್ಕೊಡ್ತೀನಿ. ಬಾ ನನ್ ಜೊತೆ. ಪಕ್ಕದ ಮನೆಯ ರಾಮಯ್ಯನ ಮನೆಗೆ ಕರ್ಕೊಂಡೋದ್ರು ಪಾರ್ವತಮ್ಮ. ಏನ್ ಪಾರ್ವತಮ್ಮ, ಇಲ್ಲಿಯವರೆಗೆ ಬಂದಿದ್ದೀರಾ? ಇದೇನು ಈ ಬಡವನ ಹಿಂದೆನೆ ಕರ್ಕೊಂಡು ಸುತ್ತಾ ಇದ್ದೀರಾ? ನಿಮಗೆ ಅಂತ ಊರೊಳಗೆ ಗೌರವ ಇದೆ. ಇವನ್ನ ಕರ್ಕೊಂಡು ಸುತ್ತಾಡಿದ್ರೆ ನಿಮ್ ಮರ್ಯಾದೆ ಹೋಗುತ್ತೆ. ಹುಷಾರಾಗಿರಿ. ಅದೇನು ರಾಮಯ್ಯ ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ಬಿಟ್ರಿ? ಇವನು ಕೂಡ ನಮ್ಮ ಊರಿನ ಮನುಷ್ಯ ತಾನೇ. ಅವನೇನಾದ್ರೂ ಅನ್ಯಾಯ ಮಾಡದ್ನ ಅವನ್ನ ಆ ರೀತಿ ಮಾತಾಡ್ತಿದ್ದೀರಾ? ಅವನು ಹುಟ್ಟುವಾಗನೇ ತಂದೆ ತಾಯಿನ ನುಂಗ್ಬಿಟ್ಟ. ಆ ಮುದುಕಿ ಚೆನ್ನಾಗಿತ್ತು, ಅದ್ನೂ ನುಂಗ್ಬಿಟ್ಟ. ಈ ರೀತಿ ರಾಶಿ ಇಲ್ದೇ ಇರೋವನ್ನ ನಾವು ಏನು ಅಂತ ಹೇಳೋದು? ಇವನ್ನ ದರಿದ್ರ ಹಿಡ್ದವನು ಅಂತಾನೆ ಹೇಳೋದು. ಅದೆಲ್ಲ ಸರಿ, ಇವನ್ನ ಕರ್ಕೊಂಡು ಇಲ್ಲಿ ಯಾಕೆ ಬಂದೆ? ಆ ವಿಷಯ ಹೇಳು. ಏನೋ ಮಾತಾಡಕ್ಕೆ ಬಂದೆ. ನಾನು ಏನೋ ನಿಮ್ ಜೊತೆ ಮಾತಾಡಕ್ಕೆ ಬಂದೆ. ನೀವು ಮಾತಾಡಿದ ಮಾತಿನಿಂದ ನನಗೆ ಮಾತೇ ಬರ್ಲಿಲ್ಲ. ನನಗೆ ಯೋಚನೆ ಬರುವಾಗ ಮತ್ತೆ ಬರ್ತೀನಿ. ಹಾಗೆ ಅಂತ ಹನುಮಂತನನ್ನು ಕರೆದುಕೊಂಡು ಅಲ್ಲಿಂದ ತಿರುಗಿ ಹೋದ್ರು. ಪಾರ್ವತಮ್ಮ, ನೀವು ಇದ್ದಿದ್ರಿಂದನೇ ನನ್ ಜೊತೆ ಇಷ್ಟಾದ್ರೂ ಮರ್ಯಾದೆಯಿಂದ ಮಾತಾಡ್ಸಿದ್ರು. ನೀವು ಮಾತ್ರ ಇಲ್ಲದಿದ್ರೆ ನನಗೆ ಮರ್ಯಾದೆಯೇ ಇರ್ತಾ ಇರ್ಲಿಲ್ಲ. ಅನವಶ್ಯಕವಾಗಿ ನನ್ ಜೊತೆ ಇದ್ದು ನಿಮಗೂ ಕೇಳ್ಬಾರ್ದ ಮಾತೆಲ್ಲ ಕೇಳ್ಕೊಂಡ್ಬಿಟ್ರಿ. ದಯವಿಟ್ಟು ಹೋಗಿ ಅಮ್ಮ, ನಾನು ನೋಡ್ಕೋತೀನಿ. ದಯವಿಟ್ಟು ನನಗೆ ತಿನ್ಲಿಕ್ಕೆ ಸ್ವಲ್ಪ ಊಟ ಕೊಡಿ, ಸಾಕು. ಹಾಗೆ ಅಂತ ಹೇಳಿದಾಗ ಪಾರ್ವತಮ್ಮ ಹನುಮಂತನನ್ನು ಕರೆದುಕೊಂಡು ಹೋಗಿ ಊಟವನ್ನು ಕೊಟ್ರು. ಹೀಗೆ ಹನುಮಂತು ಊಟವನ್ನು ಮುಗಿಸಿಕೊಂಡು ಅವನ ಜೀವನವನ್ನು ನೋಡ್ಲಿಕ್ಕೋಸ್ಕರ ನಡ್ಕೊಂಡು ಬರ್ತಾ ಇರುವಾಗ ರಸ್ತೆಯಲ್ಲಿ ಅವನಿಗೆ ಒಂದು ನಾಣ್ಯ ಬಿದ್ದು ಸಿಕ್ತು. ಹನುಮಂತು ಆ ನಾಣ್ಯವನ್ನು ತೆಗೆದು, ಯಾರ್ದಪ್ಪ ಇದು? ಈ ನಾಣ್ಯ ಕೆಳಗೆ ಬಿದ್ದಿದೆ. ದೇವಸ್ಥಾನದ ಪಕ್ಕದಲ್ಲೇ ಬಿದ್ದಿರುವುದರಿಂದ ಇದು ದೇವಸ್ಥಾನಕ್ಕೆ ಸಂಬಂಧಿಸಿದು ಆಗಿರ್ಬೇಕು. ನನಗೆ ಗೊತ್ತಿರುವ ಹಾಗೆ ಇದು ತುಂಬಾ ಹಳೆಯ ನಾಣ್ಯ. ಹಾಗೆ ಅಂದುಕೊಂಡು ಆ ನಾಣ್ಯವನ್ನು ಸೂಕ್ಷ್ಮವಾಗಿ ನೋಡಿದಾಗ ಅದರ ಹಿಂದೆ ಏನೋ ದಾರಿ ತೋರಿಸುವ ಹಾಗೆ ಇತ್ತು. ತಕ್ಷಣ ಆ ನಾಣ್ಯವನ್ನು ತೆಗೆದುಕೊಂಡು ರಾಮಯ್ಯನ ಮನೆಗೆ ಹೊರಟ. ಏನೋ ಮತ್ತೆ ನನ್ ಮನೆಗೆ ಬಂದಿದೀಯಾ? ನೀನು ಇದೇ ರೀತಿ ಮತ್ತೆ ಮತ್ತೆ ಮನೆಗೆ ಬರ್ತಾ ಇದ್ರೆ ನಿನ್ನ ಈ ನನ್ನ ಮನೆ ಹತ್ರ ಮಾತ್ರ ಅಲ್ಲ, ಊರೊಳಗೇನೆ ಬಿಡೋದಿಲ್ಲ. ಅಯ್ಯ, ನಿಮ್ಮ ಕೋಪ ಏನು ಅಂತ ನನಗೆ ಗೊತ್ತಿಲ್ವಾ? ಅದು ನಾನು ಯಾಕೆ ಬಂದಿದ್ದು ಅಂದ್ರೆ, ಈ ನಾಣ್ಯವನ್ನು ಅಜ್ಜಿ ತೀರ್ಕೊಳ್ಳೋಕ್ಕೆ ಮುಂಚೆ ನನಗೆ ಕೊಟ್ಟಿದ್ದು. ಈ ನಾಣ್ಯದಲ್ಲಿ ನಿಧಿಗೆ ಹೋಗುವ ದಾರಿ ಇದೆ ಅಂತ ಹೇಳಿದ್ರು. ನನ್ನ ಬುರುಡೆಗೆ ಇದೆಲ್ಲ ಎಲ್ಲಿ ಅಯ್ಯ ಅರ್ಥ ಆಗುತ್ತೆ? ಅದಕ್ಕೆ ನಿಮ್ಮ ಬಳಿ ತಗೊಂಬಂದೆ. ಅಯ್ಯ, ಇಬ್ರು ಸೇರಿ ನಿಧಿಯನ್ನು ಹುಡ್ಕೋಣ. ಹಾಗೆ ಸಿಕ್ಕಿದ್ರೆ ಸಮಪಾಲು ಹಂಚ್ಕೊಳ್ಳೋಣ. ಏನು ಅಂತ ಹೇಳ್ತೀರಾ? ಇಲ್ಲಿ ನೋಡೋ, ನಿಧಿ ಅಂದ ತಕ್ಷಣ ನಿನ್ ಜೊತೆ ಬರ್ತಾ ಇದ್ದೀನಿ ಅಂತ ಮಾತ್ರ ಆಲೋಚನೆ ಮಾಡಬೇಡ. ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಬರೋದು. ಸರಿ, ಇವತ್ ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ನಂತರ ಹೋಗೋಣ. ಸರಿ ಅಯ್ಯ. ಹಾಗೆ ಅಂತ ಹೇಳಿ ಪದ್ಮಾವತಿ ಮನೆಗೆ ಹೋದ. ಅವರ ಬಳಿ ಕೂಡ ರಾಮಯ್ಯನಿಗೆ ಹೇಳಿದ ಮಾತನ್ನೇ ಹೇಳಿದ ಹನುಮಂತು. ಇಲ್ಲಿ ನೋಡಪ್ಪ, ನಾನು ನಿನ್ನ ಹಿಂದೆ ಹಣಕ್ಕೋಸ್ಕರ ನಿಧಿಗೋಸ್ಕರ ಏನು ಬರ್ತಾ ಇಲ್ಲ. ನಿನ್ನ ಒಳಿತಿಗೋಸ್ಕರನೇ ಬರ್ತಾ ಇದ್ದೀನಿ. ಆದ್ರೆ ನಾನ್ ನಿನ್ ಜೊತೆ ಬರ್ತಾ ಇರುವ ವಿಚಾರ ಯಾರಿಗೂ ಹೇಳ್ಬೇಡ. ಹಾ, ಸರಿ ಅಮ್ಮ. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಹೀಗೆ ಒಬ್ಬೊಬ್ಬರ ಬಳಿ ತನ್ನ ಬಳಿ ನಿಧಿ ಇದೆ ಅಂತ ಹೇಳಿ ಎಲ್ಲರ ಬಳಿ ಹೋಗಿ ವಿಷಯವನ್ನು ಹೇಳಿದ. ಎಲ್ಲರಿಗೂ ನಿಧಿಯ ಬಗ್ಗೆ ಹುಡುಕಾಡ್ಲಿಕ್ಕೆ ಹೇಳಿದ. ಒಬ್ಬರ ಬಳಿ ಹೇಳಿದ ವಿಚಾರ ಇನ್ನೊಬ್ಬರಿಗೆ ತಿಳಿಯದ ಹಾಗೆ
ಎಲ್ಲರ ಬಳಿನೂ ಹೇಳಿದ. ಹನುಮಂತು ಹೇಳಿದ ಆ ದಿನ ಕೂಡ ಬಂತು. ಹೀಗೆ ಎಲ್ಲರೂ ಹನುಮಂತನ ಮನೆಗೆ ಬರಲಿಕ್ಕೆ ಆರಂಭಿಸಿದ್ರು. ಎಲ್ಲರಿಗೆ ಮುಂಚಿತವಾಗಿ ರಾಮಯ್ಯ ಹನುಮಂತನ ಮನೆಗೆ ಬಂದ್ರು. ಅಂತೂ ಯಾರು ನೋಡ್ಲಿಕ್ಕೆ ಮುಂಚಿತವಾಗಿ ಆ ನಿಧಿ ಎಲ್ಲಿದೆ ಅಂತ ಹುಡ್ಕೋಣ ಬಾ. ಅಯ್ಯೋ ಅಯ್ಯ, ಯಾರು ನೋಡದೆ ಅಂತ ಹೇಳ್ತಾ ಇದ್ದೀರಾ? ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗಯ್ಯ? ಅಯ್ಯ, ಕತ್ತಲಾದ್ಮೇಲೆ ಹೋಗೋಣ ಬನ್ನಿ ಅಯ್ಯ. ಹಾಗೆ ಅಂತ ರಾಮಯ್ಯನನ್ನು ತನ್ನ ಮನೆಯೊಳಗೆ ಕರೆದು ಮನೆಯ ಒಳಗೇನೆ ಯಾರಿಗೂ ಗೊತ್ತಿಲ್ಲದೆ ಕೂರಿಸಿದ್ದ. ಲೇ, ಕತ್ತಲು ಬೇರೆ ಆಗ್ತಾ ಇದೆ. ಆ ಪಾರ್ವತಮ್ಮ ಏನೋ ಈ ಮನೆ ಕಡೆ ಬರ್ತಾ ಇದ್ದಾರೆ. ಅವ್ರು ಮಾತ್ರ ನನ್ನ ಈ ಮನೆಯಲ್ಲಿ ನೋಡಿದ್ರೆ ಆಮೇಲೆ ವಿಷಯ ಗೊತ್ತಾ, ಎಲ್ಲರ ಬಳಿ ಹೋಗಿ ಹೇಳ್ತಾರೆ. ಸರಿ, ನಾನು ಇಲ್ಲೇ ಎಲ್ಲಾದ್ರೂ ಔಸ್ಕೋತೀನಿ. ಸರಿ ಅಯ್ಯ, ನೀವು ಈ ಬಾಗಿಲ ಹಿಂದೆನೆ ಔಸ್ಕೊಳ್ಳಿ, ನಾನೋಗಿ ಅವ್ರ ಜೊತೆ ಮಾತಾಡಿ ಬರ್ತೀನಿ. ಹಾಗೆ ಹೇಳಿ ಪಾರ್ವತಮ್ಮನ ಬಳಿಯ ಬಂದ ಹನುಮಂತು. ಏನೋ ನಿಧಿಯ ಬಳಿ ಹೋಗೋಣ ಅಂತ ಹೇಳ್ದೆ, ಹೊರಡೋಣ? ಸರಿಯಮ್ಮ, ಹೊರಡೋಣ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ದೂರದಲ್ಲಿ ಬಂದಂತಹ ಅಮ್ಮ, ಪದ್ಮಕ್ಕ ಕೂಡ ಈ ಕಡೆ ಬರ್ತಿದ್ದಾರೆ. ಅವಳು ಯಾಕೋ ಈ ಕಡೆ ಬರ್ತಿದ್ದಾಳೆ? ಅವಳ ಜೊತೆ ವಿಷಯನ ಹೇಳಿದೀಯಾ? ಅದು ಬಂದು ವಿಷಯ ಏನಂದ್ರೆ, ನೀನ್ ಇವಾಗ ಮಾತಾಡುವಾಗನೇ ಗೊತ್ತಾಗ್ತಾ ಇದೆ ಅವಳ ಜೊತೆ ಹೇಳಿದೀಯ ಅಂತ. ಸರಿ, ನಾನು ಬಂದಿರುವ ವಿಚಾರ ಅವಳಿಗೆ ಗೊತ್ತಾಗದ್ ಬೇಡ. ನಿಧಿ ಬಗ್ಗೆ ಅವಳ ಜೊತೆ ಏನು ಹೇಳದೆ ಹಾಗೇನೆ ಕಳಿಸ್ಬಿಡು. ಹಾಗೆ ಅಂತ ಹನುಮಂತು ಮಾತಾಡ್ತಾ ಇದ್ರು ಕೂಡ ಕೇಳದೆ ಅವರು ಮನೆಯೊಳಗೆ ಹೋದ್ರು. ರಾಮಯ್ಯ ಪಾರ್ವತಮ್ಮ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು, ಕಂಗಾಳಾದರು. ಇದೀಗಿರುವಾಗ ಪದ್ಮಾವತಿ ಅವಸರವಾಗಿ ಬಂದು, ಲೇ ಹನುಮಂತು, ಆ ನಿಧಿಗೆ ಸಂಬಂಧಪಟ್ಟ ನಾಣ್ಯ ಎಲ್ಲಿದೆ ಕಣೋ, ಬಾರೋ ಬೇಗ ಹೋಗೋಣ. ನೇರವಾಗಿ ಹನುಮಂತನ ಮನೆಯೊಳಗೆ ಹೋದ್ರು. ಅಗಿಲ ಹಿಂದೆ ನಿಂತಿರುವ ಪಾರ್ವತಮ್ಮ ಮತ್ತು ರಾಮಯ್ಯನನ್ನು ನೋಡಿ, ಪಾರ್ವತಮ್ಮ, ರಾಮಯ್ಯನವರೇ, ಹೌದು, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿನ್ನ ಹಾಗೇನೆ ನಾವು ಕೂಡ. ನೀನು ಯಾವುದಕ್ಕೋಸ್ಕರ ಬಂದೋ ಅದಕ್ಕೋಸ್ಕರ ನಾವು ಬಂದೋ. ರಾಮಯ್ಯ ಹೇಳ್ಬಿಟ್ರು, ಆದ್ರೆ ನಾನು ಹೇಳಕ್ಕೆ ಸಾಧ್ಯವಾಗದೆ ಮೌನವಾಗಿ ನಿಂತಿದ್ದೀನಿ. ಹನುಮ ನಿಮ್ಮ ಮನೆಗೆ ಬಂದಾಗ ದರಿದ್ರ ಹಿಡಿದವನು ಅಂತ ಹೇಳಿದ್ರಿ, ಇವಾಗ ಅವನ ಹತ್ರ ನಿಧಿ ಇದೆ ಅಂತ ಹೇಳಿ ಅವನ ಮನೆಗೇನೆ ಬಂದ್ಬಿಟ್ಟಿದ್ದೀರಾ? ನಾ ದರಿದ್ರ ಹಿಡಿದವನು ಅಂತ ಹೇಳಿ ಇವಾಗ ಅವನ ಮನೆಗೆ ಬಂದಿದೀಯಲ್ಲ, ಇವಾಗ ನಿನ್ಗೆ ಅಂಟ್ಲಿಲ್ವಾ ದರಿದ್ರ? ಇಲ್ಲಿ ನೋಡಿ ಅಮ್ಮ, ನೀವು ಹೇಳ್ತೀರಾ, ನಾನು ಕೇಳ್ತೀನಿ. ಅವನು ನಿಮ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ತಾನೆ ಊರೊಳಗೆ ನಿಮ್ನ ಕೂಡ ಸ್ವಲ್ಪ ದೂರ ಮಾಡಿ ಇಟ್ಟಿದ್ದಾರೆ. ಇವಾಗ ನಿಮ್ನ ಯಾರು ನೋಡೋದಿಲ್ವಾ? ಅವನ ಜೊತೆ ನಿಧಿ ಇದೆ ಅಂತ ತಾನೆ ನೀವು ಕೂಡ ಓಡೋಡಿ ಬಂದಿದ್ದೀರಾ. ಈ ಮಾತು ನಾನು ಕೇಳ್ಬೋದಲ್ವಾ? ಹೌದು, ಯಾತಕ್ಕೋಸ್ಕರ ನಾವೆಲ್ಲ ಜಗಳ ಮಾಡ್ಕೋಬೇಕು? ನಾವು ಬಂದಿದ್ದು ಎಲ್ಲರೂ ಒಂದೇ ವಿಚಾರಕ್ಕೋಸ್ಕರ ತಾನೆ. ಆದಷ್ಟು ಬೇಗ ನಿಧಿ ಎಲ್ಲಿದೆ ಅಂತ ಹುಡ್ಕೊಂಡು ತಗೊಂಡೋಗೋಣ. ಅದನ್ನ ಬಿಟ್ಬಿಟ್ಟು ಯಾಕೆ ಹೀಗೆ ಜಗಳ ಮಾಡಬೇಕು? ಇವರೆಲ್ಲರೂ ಮಾತಾಡುವುದನ್ನು ಹೊರಗಡೆ ನಿಂತು ಕೇಳ್ತಾ ಇದ್ದ ಹನುಮಂತು, ನಿಧಿ ಇಲ್ಲದೇನೆ ಇವರೆಲ್ಲರೂ ನಿಧಿ ಇದೆ ಅಂತ ನಂಬಿ ಬಂದಿದ್ದಾರಲ್ವಾ, ಇವರಿಗೆ ಏನ್ ಮಾಡೋದು ಅಂತ ಗೊಂದಲ ಪಡ್ತಾ ಇದ್ದ. ಮನೆ ಒಳಗಿನಿಂದ 3 ಜನನು ಬಂದು, ಲೇ, ಇನ್ನು ಎಷ್ಟೊತ್ತೋ ತಡ ಮಾಡೋದು? ಇನ್ನು ಸ್ವಲ್ಪ ಹೊತ್ತು ತಡ ಮಾಡಿದ್ರೆ ಬೇರೆ ಯಾರಾದ್ರೂ ಬರ್ತಾರೆ. ಆ ರಾಗಿ ನಾಣ್ಯವನ್ನು ತಗೊಂಬಾ, ನಿಧಿ ಎಲ್ಲಿದೆ ಅಂತ ನೋಡೋಣ. ಹಾಗೆ ಅಂತ ಹೇಳಿದಾಗ ಹನುಮಂತು ನಾಣ್ಯದ ಮೇಲೆ ಇರುವ ದಾರಿ ತೋರಿಸುವ ಹಾಗೇನೆ ಅವರನ್ನು ಕರ್ಕೊಂಡೋದ ಹನುಮಂತು. ಎಲ್ಲರೂ ಸ್ವಲ್ಪ ದೂರ ನಡ್ಕೊಂಡೋದ ಮೇಲೆ ಅಲ್ಲಿ ಯಾವ ನಿಧಿಯೂ ಸಿಗಲಿಲ್ಲ. ಈ ನಿಧಿ ಇಲ್ಲ, ಏನೂ ಇಲ್ಲ. ಇವನು ನಮ್ಮ ಎಲ್ಲರನ್ನು ಯಾಮರ್ಸ್ಲಿಕ್ಕೋಸ್ಕರನೇ ನಿಧಿ ಇದೆ ಅಂತ ಸುಳ್ಳು ಹೇಳಿದಾನೆ. ಹೌದೌದು, ನಾನು ಕೂಡ ಹೇಳ್ತಾನೆ ಇದ್ದೆ, ಈ ದಾರಿ ಸರಿ ಇಲ್ಲ, ನಿಧಿ ಇರುವ ದಾರಿ ಬೇರೆ ಅಂತ. ನನ್ ಮಾತು ಯಾರಾದ್ರೂ ಕೇಳಿದ್ರಾ? ಅಜ್ಜಿ ಹೇಳಿದ ರೀತಿನೇ ನಾನು ನಿಮ್ನ ಸರಿಯಾದ ದಾರಿಯಲ್ಲೇ ಕರ್ಕೊಂಬಂದೆ. ಆದ್ರೆ ನಿಧಿ ಇವತ್ತು ಸಿಗದಿಲ್ವೋ ಏನೋ. ಅಜ್ಜಿ ಹೇಳಿದ ಹಾಗೆ ಈ ದಿನ ಅದಲ್ವೋ ಏನೋ. ಇಲ್ಲಿ ನೋಡಿ, ಯಾಕೆ ಜಗಳ ಮಾಡ್ಕೊಳ್ಳೋದು? ಅಜ್ಜಿ ಹೇಳಿದ ಹಾಗೆ ಆ ದಿನ ಬರುವಾಗ ಅವ್ನು ನಮ್ಮನ್ನ ಕರೀತಾನೆ. ನೋಡಿ, ನನಗೆ ಒಂದು ಕಂಡೀಷನ್ ಇದೆ. ನೀವೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಈ ನಿಧಿ ಇರೋ ಜಾಗನ ನಾನು ಬೇರೆ ಯಾರಿಗೂ ಹೇಳೋದಿಲ್ಲ. ಇಲ್ಲದಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ. ಅಯ್ಯಯ್ಯೋ, ಆ ರೀತಿ ಮಾತಾಡ್ಬೇಡ ಕಣೋ. ಎಲ್ಲರೂ ನೋಡ್ಕೊಳಕ್ಕೆ ಚೆನ್ನಾಗಿ ನಾವು ನೋಡ್ಕೋತೀವಿ, ನೀವು ಬೇಡ ಅಂತೀರಾ? ಬೇಡ ಅಂತ ಯಾರು ಹೇಳೋದು? ಅವನು ನನ್ನ ಮಗನ ಸಮಾನ. ಮಗನನ್ನು ಪ್ರೀತಿಯಿಂದ ನೋಡ್ಕೋತೀವಿ ಅಂತ ಹೇಳಿ ನೋಡ್ಕೊಳ್ದೆ ಇರಕ್ಕಾಗುತ್ತಾ? ನಾನು ಚೆನ್ನಾಗಿ ನೋಡ್ಕೋತೀನಿ. ನೋಡಪ್ಪ, ನನ್ನ ಪ್ರೀತಿ ಏನು ಅಂತ ನಿನಗೆ ತೋರಿಸ್ತೀನಿ. ಪದ್ಮಾವತಿ ಪ್ರೀತಿನ ನಾಳೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನೀನು ನನ್ನ ಜೊತೆ ಬಂದ್ರೆ ನಿನಗೆ ಯಾವಾಗ್ಲೂ ನಾನು ಪ್ರೀತಿ ಪಾತ್ರನಾಗಿ ಇರ್ತೀನಿ. ಅದರಿಂದ ನೀನು ನನ್ನ ಜೊತೆ ಬಾ. ಹೀಗೆ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಆರಂಭಿಸಿದ್ರು. ಹೀಗೆ ಊರಲ್ಲಿರುವ ಈ 3 ಜನರು ಹನುಮಂತನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಗ ಊರಿನಲ್ಲಿ ಇರುವ ಇನ್ನಷ್ಟು ಜನರು ಕೂಡ ಬಂದು ಮಾತನಾಡಲಾರಂಭಿಸಿದ್ರು. ಹೀಗೆ ಊರಿನ ಜನರು ಹನುಮಂತನನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಹನುಮಂತ ಕೂಡ ತುಂಬಾ ಸಂತೋಷಪಟ್ಟ. ಎಲ್ಲರೂ ನನ್ನ ಜೊತೆ ನಿಧಿಗೋಸ್ಕರ, ಹಣಕ್ಕೋಸ್ಕರನೇ ಪ್ರೀತಿಯಿಂದ ಇದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ರೇ ನಾನು ಇರುವಷ್ಟು ದಿನ ಆದ್ರೂ ಸಂತೋಷವಾಗಿ ಇರ್ತೀನಿ. ನೀವು ನನ್ನ ಕತೆನ ನೋಡಿದ್ರಿ ತಾನೆ, ನಾನು ನನ್ನ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ನಾನು ಮಾಡಿದ ಕೆಲಸದಲ್ಲಿ ತಪ್ಪೇನಾದ್ರೂ ಇದ್ರೆ ಹೇಳಿ. ಪ್ರೀತಿ ನಿಜವಾದದ್ದಾ ಇಲ್ವಾ? ಇದೇ ಮೇಲೆ ಇರುವ ಆಸೆಯನ್ನು ಕೂಡ ನೀವು ನನಗೆ ತೋರಿಸ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಜ ಹೊಲದ ಕಡೆ ನಡ್ಕೊಂಡೋಗ್ತಾ ಇದ್ದ. ಅಷ್ಟರಲ್ಲಿ ಅವನ ಗೆಳೆಯನಾದ ವೀರ ದಾರಿಯಲ್ಲಿ ಸಿಕ್ದ. ಎಲ್ಲ ಹೋಗ್ತಾ ಇದ್ದೀಯಾ? ಎಲ್ಲಿ ಇಲ್ಲ ಕಣೋ, ಹೀಗೆ ಹೊಲದ ಕಡೆ ಹೋಗಿ ಬರೋಣ ಅಂತ. ಹೌದಾ, ನನಗೆ ಒಂದು ಸಣ್ಣ ಸಹಾಯ ಮಾಡ್ತೀಯಾ? ನೀನ್ ಕೇಳಿದ್ರೆ ನಾನು ಮಾಡದೇ ಇರ್ತೀನಾ? ಏನೂ ಇಲ್ಲ ಕಣೋ, ಹೊಲದಲ್ಲಿ ಕಳೆಗಳು ಜಾಸ್ತಿ ಆಗ್ತಾ ಇದೆ. ಜನರನ್ನ ಕರೆದ್ರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ನಾನು ಸೇರಿ ಆ ಕಲೆನ ತೆಗಿಯೋಣ ಅಂತಾನೆ ನಿನ್ ಜೊತೆ ಕೇಳಲಿಕ್ಕೆ ಬಂದೆ. ಅಷ್ಟೇನಾ? ಸರಿ ಬಾ ಹೋಗೋಣ. ಹಾಗೆ ಅಂತ ಅವರಿಬ್ಬರು ಹೊಲಕ್ಕೆ ಹೋಗಿ ಹೊಲದಲ್ಲಿ ಇರುವಂತಹ ಕಳೆಗಳನ್ನ ತೆಗಿತಾ ಇದ್ರು. ಹೀಗೆ ಸಂಜೆಯಾಯಿತು. ಲೇ, ಇವತ್ತು ಅಮ್ಮ ಮನೆಯಲ್ಲಿ ಮೀನ್ ಸಾರು ಮಾಡ್ತೀನಿ ಅಂದ್ರು, ಬಾ ಈ ಹೊತ್ತಿಗೆ ನಮ್ಮನೇಲೆ ಊಟ ಮಾಡೋಣ. ಲೇ ಇಲ್ಲ ಕಣೋ, ಅಮ್ಮ ಮನೆಯಲ್ಲಿ ನಂಗೋಸ್ಕರ ಕಾಯ್ತಾ ಇರ್ತಾರೆ. ಲೇ ಸುಮ್ನಿರೋ, ನಾನು ಹೇಳ್ತಾ ಇದ್ದೀನಲ್ವಾ ಈ ಹೊತ್ತಿಗೆ ಮನೇಲಿ ಬಂದು ಊಟ ಮಾಡು ಅಂತ. ವೀರ, ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ನಿನ್ ಮನೆಗ್ ಬಂದು ಊಟ ಮಾಡಬಾರ್ದು ಅಂತ ಅಲ್ಲ ಕಣೋ, ಆದ್ರೆ ನನ್ನ ಮನೆಯಲ್ಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಊಟ ಮಾಡೋದಿದ್ರೆ ಅವರು ಊಟ ಮಾಡೋದಿಲ್ಲ. ಇವಾಗ್ಲೇ ತುಂಬಾನೇ ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ. ಸರಿ ಕಣೋ. ಹಾಗೆ ಅಂತ ಇಬ್ಬರು ಹೊರಟ್ರು. ಯಶೋದ ರಾಜನಿಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ರು. ಬಂದ ಮಗನೇ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ, ಬೇಗ ಕೈಕಾಲ್ ಮುಖ ತೊಳ್ಕೊಂಬ, ನಾವಿಬ್ರು ಊಟ ಮಾಡೋಣ. ಸರಿಯಮ್ಮ, ಇವಾಗ ಬರ್ತೀನಿ. ಹಾಗೆ ಅಂತ ಹೊರಗಡೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಅಂಗಳದಲ್ಲಿ ಬಂದು ಕೂತ್ಕೊಂಡ. ಆವಾಗ ಯಶೋದಮ್ಮ ಅನ್ನವನ್ನು ಕಲಸಿಕೊಂಡು ಬಂದು, ನಿನಗೆ ಇಷ್ಟ ಅಂತ ಅವರೆಕಾಳು ಸಾರು ಮಾಡಿದೀನಿ ಕಣಪ್ಪ, ಎಲ್ಲಿ ನಾನು ತಿನ್ಸ್ತೀನಿ. ಹಾಗೆ ಅಂತ ಬಾಯಿಗೆ ತಿನ್ಸಿದ್ರು. ಅಮ್ಮ, ನನಗಿನ್ನೂ ಸಾಕು, ಮೊದಲೇ ಟೈಮ್ ಆಗ್ತಾ ಇದೆ, ನೀವು ಮೊದಲು ಊಟ ಮಾಡಿ. ಸರಿಯಪ್ಪ, ನಾನು ಊಟ ಮಾಡ್ತೀನಿ. ಹಾಗೆ ಅಂತ ಅವರು ಕೂಡ ಊಟ ಮಾಡಿದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಯಶೋದಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಅಂಗಳ ಎಲ್ಲ ತುಳಿದು ತುಳಸಿಗೆ ಪೂಜೆ ಮಾಡಿ ಬಂದು ನೋಡುವಾಗ ಮಗ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇದ್ದ. ಅಪ್ಪ ರಾಜ, ಎದ್ದೇಳಪ್ಪ, ಇವಾಗ್ಲೇ ಬೆಳಕರಿಯಿತು, ಎಲ್ಲ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ಎದ್ದೇಳು. ಹಾಗೆ ಅಂತ ಅವನ ಪಕ್ಕದಲ್ಲೇ ಕೂತ್ಕೊಂಡು ಅವನ ತಲೆಯನ್ನು ಸವರಿ ಪ್ರೀತಿಯಿಂದ ಹೇಳಿದ್ರು. ಹೌದಮ್ಮ, ನಾನು ಬೇರೆ ಕಡೆ ಕೆಲ್ಸಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಹಾಗೆ ಅಂತ ಹೇಳ್ದ. ಹೀಗೆ ಸಂಜೆ ಕೆಲಸ ಮುಗಿಸ್ಕೊಂಡು ರಾಜ ಮನೆಗೆ ಬಂದ. ಬರುವಾಗ 2 ಬಾಳೆಹಣ್ಣನ್ನು ಕೈಯಲ್ಲಿ ಇಟ್ಕೊಂಡ್ಬಂದ. ಅಮ್ಮ ಅಮ್ಮ, ಒಮ್ಮೆ ಹೊರಗಡೆ ಬಾ ಅಮ್ಮ, ನಿಮಗೋಸ್ಕರ ಏನ್ ತಂದಿದ್ದೀನಿ ಅಂತ ನೋಡಿ. ಹಾಗೆ ಅಂತ ಕರೆದ. ಅಡಿಗೆ ಮಾಡ್ತಾ ಇದ್ದ ಯಶೋದ ಮಗ ಕರೆದ ತಕ್ಷಣ ಹೊರಗಡೆ ಬಂದ್ರು. ಅಮ್ಮ ಅಮ್ಮ, ಕೈ ತೋರಿಸಿ, ನಿಮಗೆ ಇಷ್ಟ ಅಂತ ಬಾಳೆಹಣ್ಣನ್ನು ತಂದಿದ್ದೀನಿ, ತಗೊಳ್ಳಿ. ಹಾಗೆ ಅಂತ ಹೇಳಿದಾಗ ಯಶೋದ ಕೈಯನ್ನು ತೋರಿಸಿದ್ಲು. ನನ್ನ ಚಿನ್ನದ ಮಗ, ಅಮ್ಮನಿಗೆ ಏನು ಇಷ್ಟ ಅಂತ ನನ್ನ ಮಗನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ಇನ್ನೇನಮ್ಮ, ನನ್ನ ತಾಯಿಗೆ ಏನು ಇಷ್ಟ ಇಲ್ಲ ಅಂತ ನನಗ್ ಗೊತ್ತಿಲ್ವಾ? ಹಾಗೆ ಅಂತ ಹೇಳಿದಾಗ ತಾಯಿ ತುಂಬಾನೇ ಸಂತೋಷಪಟ್ಲು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಯಶೋದಮ್ಮ ರಾಜನಿಗೆ ಮದುವೆ ವಯಸ್ಸು ಬಂತು ಅಂತ ಆಲೋಚನೆ ಮಾಡಿದ್ರು. ರಾಜನಿಗೆ ಮದುವೆ ವಯಸ್ಸು ಬಂತು, ನನ್ನ ತಮ್ಮನ ಮಗಳನ್ನ ಕೊಟ್ಬಿಟ್ಟು ಮದ್ವೆ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಮಾತಾಡಿದ್ದೆ. ನಮ್ ರಾಜನಿಗೆ ಕುಮಾರಿನ ಕೊಟ್ಟು ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ನ ತಮ್ಮ ಈ ಮಾತು ಕೇಳಿದ್ರೆ ಸಂತೋಷ ಪಡ್ತಾನೆ. ಹಾಗೆ ಅಂದುಕೊಂಡು ಈ ವಿಚಾರವನ್ನು ಅವರ ತಮ್ಮನಿಗೆ ಕೂಡ ಹೇಳಿದ್ರು. ಅವರ ತಮ್ಮ ಕೂಡ ಒಪ್ಪಿಕೊಂಡ ಕಾರಣ 1 ತಿಂಗಳಲ್ಲೇ ರಾಜನಿಗೂ ಕುಮಾರಿಗೂ ವಿವಾಹವಾಯಿತು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ರಾಜ ನಿದ್ರೆಯಲ್ಲಿ ಎದ್ದು, ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ, ಬೇಗ ಬಾ, ನಾನು ನಿದ್ರೆಯಿಂದ ಎದ್ದೆ, ನಿನ್ನ ಮುಖ ನೋಡ್ಬೇಕಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ನಿನ್ ಮುಖ ನೋಡೋದು ನನ್ಗೆ ಅಭ್ಯಾಸ ಅಲ್ವಾ, ಬೇಗ ಬಾ ಅಮ್ಮ. ಹಾಗೆ ಹೇಳಿದಾಗ ಯಶೋದ ರಾಜ ಎದ್ದೇಳುವಾಗ ಮುಂದೆ ಬಂದು ನಿಂತ್ರು. ಆದ್ರೆ ಅಲ್ಲೇ ನಿಂತಿರುವ ಕುಮಾರಿ, ಅವಳ ಮನಸ್ಸಲ್ಲಿ ಏನೋ ಒಂದು ರೀತಿ ಸ್ವಾರ್ಥ, ಯಾಕೆ ನನ್ ಗಂಡ ತನ್ ಮುಖನ ನೋಡ್ಲಿಲ್ಲ ಅಂತ. ಹಾಗೆ ಅವಳು ಬೇಜಾರ್ ಮಾಡ್ಕೊಂಡೋಗಿ ಅಡಿಗೆ ಮಾಡಿದ್ಲು. ರಾಜ ಅವನ ತಾಯಿಯ ಬಳಿ ಹೋದ. ರಾಜ, ಬಾಪ, ಇಲ್ಲಿ ಬಂದ್ ಕೂತ್ಕೋ, ನಿನಗೆ ಹೊಸದಾಗಿ ಮದ್ವೆ ಆಗಿದೆ, ನಿನ್ನ ಹೆಂಡತಿನ ಹೊರಗಡೆ ಕರ್ಕೊಂಡೋಗು, ಅವಳಿಗೆ ಏನ್ ಇಷ್ಟ ಇಲ್ಲ ಅಂತ ಕೇಳಿ ತಿಳ್ಕೊ. ಹಾಗೇನೆ ಹಬ್ಬ ಬರ್ತಾ ಇದೆ, ಒಂದ್ ಸೀರೆ ತಿಕ್ಕೊಡು. ಅಯ್ಯೋ ಅಮ್ಮ, ನೀವೇ ಕುಮಾರಿನ ಕರ್ಕೊಂಡೋಗಿ ನಿಮಗೂ ಏನ್ ಬೇಕೋ ಎಲ್ಲ ತಗೊಳ್ಳಿ. ಹಾಗೆ ಅಂತ ಹೇಳಿ ಅವನು ಅಲ್ಲಿಂದ ಕೆಲ್ಸಕ್ಕೋದ. ಹೀಗೆ ರಾಜ ಕೂಡ ಪ್ರತಿದಿನ ಎದ್ದಂಗೆ ತಾಯಿಯ ಮುಖ ನೋಡೋದು, ತಾಯಿ ಕೈಯಲ್ಲೇ ರಾತ್ರಿ ಕೂಡ ಊಟ ಮಾಡೋದು, ಇದೆಲ್ಲ ನೋಡಿ ನೋಡಿ ಕುಮಾರಿಗೆ ಸ್ವಾರ್ಥನೆ ಬಂತು. ಒಂದು ದಿನ ರಾಜನಿಗೆ ತುಂಬಾ ತಲೆನೋವು ಅಂತ ಮನೆಗೆ ಬಂದು ಮಲಗಿಕೊಂಡ. ಇದನ್ನು ನೋಡಿದ ಯಶೋದ ಮತ್ತು ಕುಮಾರಿ, ನಾನೇ ನನ್ನ ಮಗನಿಗೆ ಎಣ್ಣೆ ಹಚ್ತೀನಿ ಅಂತ, ನಾನೇ ನನ್ನ ಗಂಡನಿಗೆ ಎಣ್ಣೆ ಹಚ್ಚಿ ಕೊಡ್ತೀನಿ ಅಂತ ಇಬ್ಬರು ಒಬ್ಬರಿಗೊಬ್ಬರು ಜಗಳವನ್ನು ಮಾಡ್ಕೊಂಡ್ರು.
ಅಯ್ಯೋ ದೇವ್ರೆ, ನನಗೆ ಯಾರು ತೈಲ ಹಚ್ಚದ್ ಬೇಡ, ನನಗೆ ನಾನೇ ಹಚ್ಕೋತೀನಿ ಹಾಗೆ ಅಂತ ಹೇಳಿದ. ದಿನ ಅವನಿಗೆ ಸ್ವಲ್ಪ ಕೋಪ ಇದ್ರೂ ಕೂಡ ಮರುದಿನ ಅವರಿಬ್ಬರಿಗೂ ತನ್ನ ಮೇಲೆ ಇರುವುದು ಪ್ರೀತಿ ಅಂತ ಸುಮ್ಮನಾದ. ಹೀಗೆ ಆ ದಿನದಿಂದ ರಾಜನಿಗೆ ಸೇವೆ ಮಾಡೋದ್ರಲ್ಲಿ ನಾನೇ ದೊಡ್ಡದು ಎನ್ನಿಸಿಕೊಳ್ಳುವಂತೆ ಅವರಿಬ್ಬರು ಜಗಳವಾಡಲಾರಂಭಿಸಿದ್ರು. ಒಂದು ದಿನ ಯಶೋದ ರಾಜನ ಬಳಿ ಬಂದು, ಅಪ್ಪ ರಾಜ, ನಿನಗಿಷ್ಟ ಅಂತ ಪಾಲ್ಕೋವ ಮಾಡಿದೀನಿ, ತಗೋಪ್ಪ, ನೀನ್ ಚೆನ್ನಾಗ್ ತಿನ್ನು. ಅದನ್ನೆಲ್ಲ ನೋಡಿದ ಕುಮಾರಿ, ಅಯ್ಯೋ ಅತ್ತೆ, ಬಾವ ಇವಾಗ ತಾನೇ ಹೊಲದಿಂದ ಕೆಲಸ ಮುಗಿಸಿ ಬಂದಿದ್ದಾರೆ, ಅವರಿಗೆ ಸಿಹಿ ಯಾಕತ್ತೆ ಕೊಟ್ಟಿದ್ದೀರಾ? ನಾನು ಅವರಿಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿದೀನಿ, ಅದಕ್ಕೆ ಮೊದಲು ಅವರಿಗೆ ಪಕೋಡ ಕೊಡಿ, ಅವರು ಪಕೋಡ ತಿಂದು ಸ್ವಲ್ಪ ಖುಷಿ ಪಡ್ತಾರೆ. ರೀ ತಗೊಳ್ಳಿ, ಪಕೋಡ ತಿನ್ನಿ. ಅಯ್ಯೋ ಕುಮಾರಿ, ನನ್ ಮಗನಿಗೆ ಗೊತ್ತು ನಾನ್ ಮಾಡುವ ಪಾಲ್ಕೋವಾ ಎಷ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಅಂತ ಹೇಳಿ ರಾಜನಿಗೆ, ಅಪ್ಪ ರಾಜ, ಬಾಯಿ ತೆಗಿಯಪ್ಪ, ನಾನೇ ತಿನ್ಸ್ತೀನಿ ಹಾಗೆ ಅಂತ ಹೇಳಿದ್ರು. ಅದನ್ನು ಗಮನಿಸಿದ ಕುಮಾರಿ, ಅಯ್ಯೋ ಅತ್ತೆ, ನೀವು ಪಾಲ್ಕೋವಾ ತಿನ್ಸಿದ್ರೆ ನಾನ್ ಮಾತ್ರ ನನ್ ಗಂಡನಿಗೆ ಪಕೋಡ ತಿನ್ಸಲ್ವಾ? ಬಾವಾ ತಗೊಳ್ಳಿ, ನಾನ್ ಮಾಡ್ಕೊಂಬಂದ ಬಿಸಿ ಬಿಸಿ ಪಕೋಡನ ತಿನ್ನಿ ಬಾವಾ. ಅಯ್ಯಯ್ಯೋ, ನೀವಿಬ್ರು ಹೀಗೆ ನನ್ ಮೇಲೆ ಪ್ರೀತಿ ತೋರ್ಸೋದು ನನಗೆ ತುಂಬಾ ಇಷ್ಟನೇ, ಅದಕ್ಕೆ ಅಂತ ಯಾಕೆ ಹೀಗೆ ಜಗಳ ಮಾಡ್ಕೋತೀರಾ? ನನಗೆ ಖುಷಿನೇ. ಹಾಗೆ ಅಂತ ರಾಜ ಹೇಳಿದ ತಕ್ಷಣ ಮರುದಿನದಿಂದಲೇ ಅವನ ಮೇಲೆ ಪ್ರೀತಿ ತೋರ್ಸೋದ್ರಲ್ಲಿ ನಾನೇ ದೊಡ್ಡವಳು ಎನ್ನಿಸಿಕೊಳ್ಳಲು ಅವರಿಬ್ಬರು ಪೈಪೋಟಿ ಮಾಡ್ತಾ ಇದ್ರು. ಅತ್ತೆ, ಭಾವನ ಬಟ್ಟೆನ ನಾನ್ ಒಗಿತೀನಿ, ಅವ್ರ ಬಟ್ಟೆ ನಾನೊಗ್ದ್ರೆ ಪಳಪಳ ಅಂತಿರುತ್ತೆ. ಇಲ್ಲಮ್ಮ, ನನ್ ಮಗನ್ ಬಟ್ಟೆ ನಾನೇ ಒಗೆಯೋದು ಅವನಿಗಿಷ್ಟ, ಯಾಕೆಂದ್ರೆ ಕೊಳೆ ಚೆನ್ನಾಗ್ ಹೋಗುತ್ತೆ. ಹೌದಮ್ಮ, ನೀವು ಒಗದ್ರೇನೆ ನನಗೂ ತೃಪ್ತಿ. ಆ ಮಾತನ್ನು ಕೇಳಿ ಕುಮಾರಿಗೆ ತುಂಬಾನೇ ಕೋಪ ಬಂತು. ತಕ್ಷಣ ಅವಳು ಅಲ್ಲಿಂದ ಹೊರಟು ಹೋದ್ಲು. ರಾಜ ಕೂಡ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದಾಗ, ಅಮ್ಮ ಕುಮಾರಿ, ನೀವಿಬ್ರು ಈ ಕಡೆ ಬನ್ನಿ, ನಿಮ್ಮಿಬ್ರಿಗೋಸ್ಕರ ಹಣ್ಣು ತಂದಿದ್ದೀನಿ. ನನ್ ಬಂಗಾರ ಮಗ, ನಿನಗೆ ಎಷ್ಟೇ ಕೆಲಸ ಇದ್ರು ಈ ತಾಯಿಗೋಸ್ಕರ ಹಣ್ಣು ತರೋದ್ನ ಮಾತ್ರ ನೀನ್ ಮರೆಯದೇ ಇಲ್ಲ. ಬಾವಾ, ನೀವು ನಮಗೋಸ್ಕರ ಹಣ್ಣು ತಂದಿದ್ದೀರಾ? ನಾನು ನಿಮಗೆ ಒಬ್ಬಿಟ್ಟು ತುಂಬಾ ಇಷ್ಟ ಅಂತ ನಿನ್ನೆ ರಾತ್ರಿಯಿಂದ ಮಾಡಿಟ್ಟಿದ್ದೀನಿ, ಇವಾಗ ಬಿಸಿ ಮಾಡಿ ತರ್ತೀನಿ. ಅಮ್ಮ ಸೊಸೆ, ಅದ್ ಬೇಡ ಕಣಮ್ಮ, ನಾನು ನನ್ ಮಗನಿಗೆ ಇಷ್ಟ ಅಂತ ಇವತ್ತು ಮನೇಲಿರುವ ರಾಗಿ ಹಾಕಿ ಸಿಹಿ ಅಂಬ್ಲಿ ಮಾಡಿದೀನಿ. ಮೊದ್ಲು ಅವನು ಅದನ್ನ ಕುಡೀಲಿ, ಆಮೇಲೆ ನೀನು ಒಬ್ಬಿಟ್ಟು ತಿನ್ನುವಂತೆ. ಬಾವ, ಇವತ್ತು ನಾನ್ ಮಾಡಿದ ಅಡಿಗೆ ತಿಂದ್ರೇನೆ ಅವರಿಗೆ ಸುಸ್ತೇ ಕಡಿಮೆ ಆಗೋದು, ಅದರಿಂದ ಇವತ್ತು ನನ್ ಗಂಡ ನಾನ್ ಮಾಡಿದ ಊಟನೇ ತಿನ್ಬೇಕು. ಏನಪ್ಪಾ, ನಾನ್ ತಾನೇ ಚಿಕ್ಕ ವಯಸ್ಸಿನಿಂದ ನಿನ್ಗೆ ಅಡಿಗೆ ಮಾಡಿ ಕೊಟ್ಟಿದ್ದು, ನನ್ ಕೈ ರುಚಿ ನಿನ್ಗೆ ಗೊತ್ತಿಲ್ವಾ? ಹೀಗೆ ರಾಜನನ್ನು ಕೂರಿಸಿ ಅಮ್ಮ ಹೆಂಡತಿ ಇಬ್ಬರು ಅವರವರ ಪ್ರೀತಿಯನ್ನು ತೋರಿಸಲಾರಂಭಿಸಿದ್ರು. ರಾಜ, ಹೇಳಪ್ಪ, ನಿನಗೆ ತಾಯಿ ಮುಖ್ಯನಾ, ಹೆಂಡತಿ ಮುಖ್ಯನಾ? ಬಾವಾ, ಹೇಳಿ ಬಾವಾ, ನಿಮಗೆ ತಾಯಿ ಬೇಕಾ ಅಥವಾ ಹೆಂಡತಿ ಬೇಕಾ, ನೀವೇ ಹೇಳಿ ಹಾಗೆ ಅಂತ ಕೇಳಿದಾಗ ರಾಜ ನಗುತ್ತಾ ಅವರಿಬ್ಬರನ್ನು ಪ್ರೀತಿಯಿಂದ ಕೂರಿಸಿ, ಅಮ್ಮ ಕುಮಾರಿ ಕೂತ್ಕೊಳ್ಳಿ, ತಾಯಿಯ ಹೆಂಡತಿ ಅಂದಾಗ ಏನ್ ಹೇಳೋದು? ಈ ಸೃಷ್ಟಿ ತಾಯಿ ಇಲ್ಲದೆ ಬರ್ತದಾ? ಈ ಸೃಷ್ಟಿಯಲ್ಲಿ ನಾವು ಎಲ್ಲಿಂದ ಹುಟ್ಟಿದ್ರು ಕೂಡ ಅದಕ್ಕೆ ಮೂಲ ಕಾರಣ ತಾಯಿ. ನೀವಿಲ್ಲದಿದ್ರೆ ನಾನು ಇರ್ತೀನಾ? ನನ್ನ ಮೂಲಕ್ಕೆ, ನನ್ನ ಅಸ್ತಿತ್ವಕ್ಕೆ ನೀವೇ ಕಾರಣ. ನೀವು ನನ್ನ ದೇವಸ್ಥಾನ, ನನ್ನ ದೇವತೆ. ಇನ್ನು ಕುಮಾರಿ, ನೀನು ಬಂದ ತಕ್ಷಣ ನನ್ನ ಜೀವನಕ್ಕೆ ಜೊತೆಗಾರ್ತಿ ಬಂದ್ಲು. ನೀನು ಈ ಮನೆ ಸೊಸೆಯಾಗಿ ಬಂದ ಕಾರಣ ನನ್ನ ಮನೆಗೆ ದೀಪ ಬಂತು. ಹೊಸ ಜೀವನಕ್ಕೆ ನಾಂದಿನೇ ಹೆಂಡತಿ. ಇಬ್ಬರ ಜೀವನಕ್ಕೆ, ನಮ್ಮ ವಾರಿಸಿಗೆ ಜೀವನಾಧಾರ ನೀನೇ. ನನ್ನ ಶಕ್ತಿ, ನನ್ನ ಸರ್ವಸ್ವ ನೀನೇ. ಅದರಿಂದ ನೀವಿಬ್ರು ನನ್ನ ಎರಡು ಕಣ್ಣುಗಳು ಹಾಗೆ ಹೇಳಿದಾಗ ಅವರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನೋಡಿ, ನನ್ನ ಸೃಷ್ಟಿ ಮಾಡಿದ್ದು ನನ್ನ ಅಮ್ಮ, ನನಗೆ ಪ್ರಪಂಚವನ್ನು ತೋರಿಸಿಕೊಟ್ಟಿದ್ದು ಹೆಂಡತಿ. ಒಬ್ಬರು ಭೂಮಿಯಾದ್ರೆ ಇನ್ನೊಬ್ಬರು ಬಿತ್ತನೆ. ನೀವಿಬ್ಬರು ನನ್ನ ಎರಡು ಕಣ್ಣುಗಳು, ಅದರಿಂದ ನೀವಿಬ್ರು ನನಗೆ ಬೇಕು. ಅದರಿಂದ ನಿಮ್ಮಲ್ಲಿ ಒಬ್ರು ಮೇಲು, ಇನ್ನೊಬ್ರು ಕೀಳು ಅಲ್ಲ. ನನಗೆ ನೀವಿಬ್ಬರು ಸಮಾನರೇ. ಹೀಗೆ ಪೈಪೋಟಿ ಮಾಡಿ ನನಗೆ ಇಬ್ಬರು ತೊಂದರೆ ಕೊಡಬೇಡಿ. ರಾಜನ ಮಾತು ಕೇಳಿ ಯಶೋಧ ಕುಮಾರಿ ತುಂಬಾನೇ ಸಂತೋಷಪಟ್ಟು ಅಂದಿನಿಂದ ರಾಜನಿಗೆ ಯಾವ ಕಷ್ಟನೂ ಕೊಡದೆ ಅನ್ಯೋನ್ಯವಾಗಿ ಜೀವನ ಮಾಡಿದ್ರು.